ರೀ, ಓ ನಾವು ಕಮಿಷನರ್ ಹತ್ರ ಸಿಕ್ಕಾಕೊಂಡಿದ್ದಿದ್ರೆ ಏಜೆ ಸರ್, ಕಮಿಷನರು, ಅಂತ್ರ ಮೇಡಮ್ ಎಲ್ಲರೂ ಸೇರ್ಕೊಂಡು ನಮ್ಮನ್ನ ಏನ್ ಮಾಡಿರೋರು. ಹೊಸ ಬಾಣಲೆಯನ್ನು ತೆಗೆದುಕೊಂಡು ಒಲೆ ಮೇಲೆ ಇಟ್ಟು ಜೋರಾದ ಉರಿಯನ್ನು ಮಾಡಿ ಗಾಣದಿಂದ ತೆಗೆದ ಶುದ್ಧ ಕಡಲೆ ಎಣ್ಣೆಯನ್ನು ಸುರಿದು ಅದರಲ್ಲಿ ನಮ್ಮಿಬ್ಬರನ್ನು ಉರಿದು ಡಸ್ಟ್ಬಿನ್ಗೆ ಹಾಕ್ತಿದ್ರು. ಅದಾದ್ರೂ ಪರವಾಗಿರ್ತಿರ್ಲಿಲ್ಲ. ಮಿಸ್ ಆಗಿ ಜೈಲಿಗೆ ಕಳ್ಸಿದಿದ್ರೆ ನಾನೊಂದು ಸೆಲ್ಲು, ನೀನೊಂದು ಸೆಲ್ಲು, ಸಪ್ತ ಸಾಗರ ದಾಚೆ ಎಲ್ಲೋ ಸಿನಿಮಾ ತರ ಓಡಾಡ್ತಿರ್ಬೇಕಿತ್ತು. ರೀ, ಆ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲಿ ಜೈಲ್ಗೆ ಹೋಗ್ತಾಳೆ. ಅದು ಸಿನಿಮಾ, ಅದಕ್ಕೆ ಅವಳು ಜೈಲ್ಗೆ ಹೋಗಿಲ್ಲ. ಇದು ರಿಯಲ್ ಲೈಫ್, ಇಬ್ರು ಜೈಲ್ಗೆ ಹೋಗ್ಬೇಕಲ್ವಾ ಪುಟಿ? ಕತ್ತೆ. ರೂಪ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಾವಿಬ್ರು ನರಕದಲ್ಲಿದ್ರು ಅದೇ ನಮಗ್ ಸ್ವರ್ಗ ಅಲ್ವಾ? ನಾವಿಬ್ರು ಹೀಗೆ ಇರೋಣ. ಹೀಗೆ ಇರ್ತೀವಿ ಪುಟ್ಟಿ. ಪುಟ್ಟಿ ಪುಟ್ಟಿಗೆ ನಾಚಿಕೆ ಆಯ್ತು. ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ಲೀಲಾ, ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಮ್ಮ ಕೈಯಲ್ಲಿಲ್ಲಮ್ಮ. ಯಾರು ಯಾರ ಬಗ್ಗೆ ಏನ್ ಬೇಕಾದ್ರೂ ಅರ್ಥ ಮಾಡ್ಕೊಳ್ಬಹುದು. ಅದು ಅವ್ರವ್ರ ಅನ್ಸಿಕೆಗೆ ಬಿಟ್ಟಿರೋದು. ಅಪ್ಪ, ಅಮ್ಮ ಯಾಕೆ ಈ ತರ ಮಾತಾಡ್ತಿದ್ದಾಳೆ? ಅವ್ರು ಈ ತರ ಮಾತಾಡಿದ್ರೆ ನಮ್ಮಮ್ಮ ಅಂತಾನೆ ನಂಗೆ ಅನ್ಸಲ್ಲ. ನಿನಗೆ ಹೀಗೆ ಅನ್ಸೋದಕ್ಕೆ ನಾನೇ ಅಲ್ವಮ್ಮ ಕಾರಣ. ಇವಳೆ ನಮ್ಮಮ್ಮ ಅನ್ನೋದಕ್ಕೆ ನಾನೇನು ಅಂತ ಕೆಲಸ ಮಾಡೇ ಇಲ್ಲ. ಅದಕ್ಕೆ ಈಗ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾ ಇದೀನಿ. ನೋಡಮ್ಮ ಲೀಲಾ, ಬರೀ ಹೀಗೆ ಮಾತಾಡ್ತಾ ಇರ್ತಾಳೆ ನಿಮ್ಮಮ್ಮ. ಅಮ್ಮ, ತೊಂದರೆ ಆಗಿರೋದು ನನಗೆ. ನಾನೇ ಆರಾಮಾಗಿದ್ದೀನಿ, ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಸುಮ್ನೆ ಆರಾಮಾಗಿರು. ದೇಹ ಅದನ್ನ ಬಿಟ್ರು ಮನ್ಸ್ ಬಿಡ್ಬೇಕಲ್ಲಮ್ಮ. ಒಂದ್ ವೇಳೆ ಮನ್ಸ್ ಬಿಟ್ರು ನಾವು ಮಾಡಿರೋ ಪಾಪ ಕರ್ಮಗಳು ಅದನ್ನ ಬಿಡ್ಬೇಕಲ್ಲಮ್ಮ. ಸ್ನಾನ ಮಾಡಿದ್ರೆ ದೇಹ ಕಂಟಿರೋ ಕೊಳೆ ಹೋಗುತ್ತೆ, ಆದ್ರೆ ಆತ್ಮ ಕಂಟಿರೋ ಕರ್ಮ ಹೋಗಲ್ಲ. ಅಪ್ಪ ಪ್ಲೀಸ್, ಅಮ್ಮನ್ನ ನೀನೇ ಹ್ಯಾಂಡಲ್ ಮಾಡು. ನನ್ ಕೈಲಂತೂ ಮಾಡಕ್ಕಾಗಲ್ಲ. ಅವ್ರು ಈ ತರ ಮಾತಾಡ್ತಿದ್ರೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ನಂಗೆ ಗೊತ್ತಾಗಲ್ಲ. ಅಮ್ಮ ಆಗು ಅಂದ್ರೆ ಮಾತೇ ಆಗ್ತಾ ಇದ್ದಾಳೆ. ಅವಳು ನಾನ್ ಮ್ಯಾನೇಜ್ ಮಾಡ್ತೀನಿ ಬಿಡಮ್ಮ. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಹೌದಪ್ಪ, ಅಂತರ ಏನಾದ್ರು ಅಮ್ಮಂಗ್ ಫೋನ್ ಮಾಡಿದ್ಲಾ? ಏನ್ ಹೇಳಿದ್ಲು? ಹೌದಮ್ಮ, ಅಂತರ ನಿಮ್ ತಾಯಿಗೆ ಫೋನ್ ಮಾಡ್ಬಿಟ್ಟು ತುಂಬಾ ಹೊತ್ತು ಮಾತಾಡಿದ್ಲು. ನಾನು ಪಕ್ಕದಲ್ಲೇ ಇದ್ದೆ. ವಿಷಯ ಏನು ಗೊತ್ತಾ? ಇಂಪಾರ್ಟೆಂಟ್ ವಿಷಯನಪ್ಪ? ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಭಯ ಹುಟ್ಟಿಸೋ ವಿಷಯಮ್ಮ. ಭಯ ಹುಟ್ಸೋದ? ಏನಪ್ಪ ಹೇಳು. ಆಕೆ ಹೇಳ್ತಾ ಇದ್ಲು, ಆಕೆ ಆ ಮನೆಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದ ಕೆಲಸಗಳು ಯಾವುದು ಸುಸೂತ್ರವಾಗಿ ಮಾಡಕ್ ಆಗ್ತಾ ಇಲ್ವಂತೆ. ಪ್ರತಿ ಹೆಜ್ಜೆಯಲ್ಲೂ ಏಜೆಯವ್ರ ತಾಯಿ ಅಡ್ಡ ಬರ್ತಾ ಇದಾರಂತೆ. ಈ ಮುದುಕಿನ್ ನನ್ ಕಂಡ್ರ ಆಗಲ್ಲ ಅಂತ ತುಂಬಾ ಕಠೋರವಾಗಿ ಮಾತಾಡಿದ್ಲಮ್ಮ. ಆಮೇಲೆ ನಾನ್ ಹೇಳ್ತೀನಿ, ಆ ಮುದುಕಿಗೆ ನನ್ ಮೇಲೆ ಅನುಮಾನ ಬಂದಂಗಿದೆ. ಆ ವಿಷಯ ನನ್ಗೆ ಗೊತ್ತಿದೆ ಅಂತ ಆ ಮುದುಕಿಗೆ ಗೊತ್ತಿಲ್ಲ. ಅದೇ ಒಳ್ಳೇದಾಯ್ತು ಅಂತಿದ್ಲು. ಆ ಮುದುಕಿ ಅದನ್ನ ಹೊರಗಡೆ ಹೇಳೋಕ್ಕಿಂತ ಮುಂಚೆ ನನ್ ದಾರಿಗೆ ಅಡ್ಡ ಬಂದವ್ರನ್ನ ನಾನು ಉಳಿಸೋದಿಲ್ಲ, ಅದಕ್ಕೇನ್ ಮಾಡ್ಬೇಕೋ ಅದನ್ನ ಮಾಡ್ತೀನಿ ಅಂತಿದ್ಲು. ನಾನು ಕೇಳ್ದೆ ಏನ್ ಗೊತ್ತಾಗಿದೆ ಅಂತ, ಆದ್ರೆ ಅವಳು ಏನು ಹೇಳಿಲ್ಲಮ್ಮ. ಅದಕ್ಕೆ ಭಯ ಆಗ್ತಾ ಇರೋದು. ನೋಡಮ್ಮ ಲೀಲಾ, ಇಷ್ಟು ಮಾತಾಡಿದಾಳೆ. ನನಗೆ ಯಾಕೋ ನಮ್ ಬೀಗರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಅನ್ಸುತ್ತೆ. ಅಮ್ಮ, ಈ ವಿಷಯ ನನಗೆ ಹೇಳಿದ್ಯಲ್ಲ, ನೀನ್ ಮರ್ತ್ಬಿಡು. ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಹುಷಾರು. ನಾನು ಇಡ್ತೀನಿ. ಈ ಪ್ರಾರ್ಥನಾ ಅಜ್ಜಿವರೆಗೂ ಬಂದ್ಬಿಟ್ಟಿಯಲ್ಲ. ಇದೆಲ್ಲ ಆಗಿರೋದು ನಿನ್ನಿಂದಾನೆ. ನಿನ್ಮೇಲೆ ಅನುಮಾನ ಬರ್ಬೇಕು ಅಂತ ನಾನು ಪ್ಲಾನ್ ಮಾಡಿದೆ. ಆ ಪ್ಲಾನ್ ವರ್ಕ್ ಆಯ್ತು. ಆದ್ರೆ ಅಜ್ಜಿಗೆ ಆಪತ್ ಬಂತು. ಅಜ್ಜಿನ ಹೇಗ್ ಉಳಿಸ್ಕೋಬೇಕು ಅಂತ ನಂಗೆ ಗೊತ್ತು ಕಣೆ. ನಿನ್ ಪಲ್ಟಿ ಹೊಡೆದಾದ್ರು ಬಾ, ಅಥವಾ ನಿನ್ ಹಿಂದೆ 1000 ಸೈನಿಕರಾದ್ರೂ ಇರ್ಲಿ, ಈ ಮನೆಯವ್ರನ್ನ ನಾನು ಉಳಿಸ್ಕೋತೀನಿ. ಅವ್ರಿಗೇನು ಆಗಕ್ ನಾನ್ ಬಿಡಲ್ಲ. ದುರ್ಗಾ ಮೇಡಮು ನಮ್ಮ ಪ್ಲಾಂಟ್ಗೆ ಬಂದೇ ಇಲ್ಲ ಸರ್. ದುರ್ಗಾ ಮೇಡಮು ಪ್ಲಾಂಟ್ಗೆ ಬಂದಿದ್ರು, ಆದರೆ 6 ತಿಂಗಳ ಹಿಂದೆ. ಹಲೋ ಹಲೋ ಸರ್,
ಕಮಿಷನರ್ ಸಾಹೇಬರು ನಿಮ್ಮ ನಂಬರ್ ಕೊಟ್ಟರು. ದುರ್ಗಾ ಮೇಡಮ್ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ನನಗೆ ಹೇಳಿದ್ದಾರೆ. ಆ ವಿಷಯವಾಗಿ ಕಾಲ್ ಮಾಡಿದೆ. ಇದು ಅನ್ಅಫಿಷಿಯಲ್ ಆಗಿ ಆಗಬೇಕು ಅಂತ ಹೇಳಿದಾರಲ್ವಾ ಸರ್? ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಥರ ಎಷ್ಟೋ ಕೆಲಸಗಳನ್ನ, ಹೈ ಪ್ರೊಫೈಲ್ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀನಿ. ಆ್ಯಂಡ್ ಐ ನೋ ದ ಕಾನ್ಸಿಕ್ವೆನ್ಸಸ್. ಓಕೆ, ಏನಾರ ಕ್ಲೂ ಸಿಗ್ತಾ? ನಮ್ಮ ಟೀಮ್ ಅವ್ರನ್ನ ಮಫ್ತಿಯಲ್ಲಿ ಸರ್ಚಿಂಗಿಗೆ ಬಿಟ್ಟಿದ್ದೀನಿ. ನಮ್ಮ ಟೀಮ್ ಅವರು ಯಾವ ಸಣ್ಣ ಇನ್ಫಾರ್ಮೇಶನ್ ಬಿಡಲ್ಲ, ಅಷ್ಟು ಡೀಟೇಲ್ ಆಗಿ ಹುಡುಕ್ತಾ ಇದ್ದಾರೆ. ಇನ್ನೊಂದು ವಿಷಯ ಅಂತಂದ್ರೆ, ದುರ್ಗಾ ಮೇಡಮ್ ಅವ್ರದ್ದು ಕಾಲ್ ಲಿಸ್ಟ್ ಸಿಕ್ಕಿದೆ. ಅದರಲ್ಲಿ ಏನು ಸಸ್ಪಿಷಿಯಸ್ ಅನಿಸ್ತಾ ಇಲ್ಲ. ಆದ್ರೆ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದ ಸಿಮ್ ಕಾರ್ಡ್ ಅನ್ನ ಬೇರೆ ಮೊಬೈಲಿಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ಇದು ಅವರೇ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರೋ ಮಾಡ್ತಾ ಇದ್ದಾರಾ ಅನ್ನೋದು ನಮ್ಗಿನ್ನೂ ಗೊತ್ತಾಗಿಲ್ಲ. ಏನೇ ಅದರ ಇನ್ಫಾರ್ಮೇಶನ್? ಹೌದು ಸರ್, ದುರ್ಗಾ ಮೇಡಮ್ ನಂಬರ್ಗೆ ಯಾವುದೇ ಕಾಲ್ ಬಂದರೂ ಅದು ಡಿಸ್ಕನೆಕ್ಟ್ ಆಗ್ತಾ ಇದೆ. ಆದರೆ ಔಟ್ ಗೋಯಿಂಗ್ ಮೆಸೇಜ್ ಹೋಗ್ತಾ ಇದೆ, ಅದು ಬರೀ ನಿಮ್ಮ ನಂಬರಿಗೆ ಮಾತ್ರ. ಥ್ಯಾಂಕ್ ಯು. ಎನಿಥಿಂಗ್ ಆನ್ ದಿಸ್, ಕೀಪ್ ಮಿ ಪೋಸ್ಟೆಡ್. ಎಸ್ ಸರ್, ಥ್ಯಾಂಕ್ ಯು. ದುರ್ಗಾ ಫೋನು ಡಿಆಕ್ಟಿವೇಟ್ ಆಗಿದೆ. ಅದರ ಸಿಮ್ಮನ್ನು ಬೇರೆ ಫೋನ್ಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ರಿಯಲಿ ವಿಯರ್ಡ್. ಕಳ್ತನ ಮಾಡಿದರೆ ಸಿಮ್ಮನ್ನು ಬಿಸಾಕಿ ಬೇರೆ ಸಿಮ್ ಹಾಕಿ ಫೋನ್ ಯೂಸ್ ಮಾಡ್ತಾರೆ. ಆದರೆ ಇಲ್ಲಿ ಸಿಮ್ಮನ್ನು ಬೇರೆ ಫೋನ್ಗೆ ಹಾಕಿ ಯೂಸ್ ಮಾಡ್ತಾ ಇದ್ದಾರೆ. ದುರ್ಗಾ ಏನಾದರೂ ಕಿಡ್ನ್ಯಾಪ್ ಆಗಿದ್ದಾಳ? ಕಿಡ್ನ್ಯಾಪ್ ಆಗಿದ್ರೆ ಕಿಡ್ನ್ಯಾಪರ್ಸಿಂದ ಫೋನ್ ಮಾಡಬೇಕಿತ್ತು. ಆದರೆ ಯಾವ ಕಾಲು ಬಂದಿಲ್ಲ. ಮೋರೋವರ್, ದುರ್ಗಾ ಏನಾರ ಆ ಥರ ಡೇಂಜರ್ ಸಿಚುವೇಶನ್ ಇದ್ದಿದ್ರೆ ಡೆಫಿನೆಟ್ಲಿ ರೆಸ್ಪಾಂಡ್ ಮಾಡಿರೋಳು. ಮತ್ತೇನಾಗ್ತಾ ಇದೆ ಇಲ್ಲಿ? ಅಥವಾ ದುರ್ಗಾ ಈ ಮನೇಲಿ ಇರಬಾರ್ದು ಅಂತ ಯಾರಾರ ಪ್ಲೇ ಮಾಡ್ತಾ ಇದ್ದಾರ? ದುರ್ಗಾ ಈ ಮನೇಲಿ ಇರೋದ್ರಿಂದ ಯಾರಿಗೋ ಲಾಸ್ ಆಗ್ತಾ ಇರ್ಬೋದು. ಅಥವಾ ದುರ್ಗಂಗೆ ಯಾವುದೋ ಸೀಕ್ರೆಟ್ ಗೊತ್ತಿದೆ ಅನ್ಸುತ್ತೆ. ಎಸ್, ಡೆಫಿನೆಟ್ಲಿ ದುರ್ಗಂಗೆ ಏನೋ ಸೀಕ್ರೆಟ್ ಗೊತ್ತಿದೆ. ಅದನ್ನ ಅವಳು ನಮ್ಮ ಹತ್ರ ಹೇಳದೆ ಇರೋ ಥರ ಯಾರೋ ತಡಿತಾ ಇದ್ದಾರೆ. ಎಸ್, ದುರ್ಗಂಗೆ ಯಾವುದೋ ಸೀಕ್ರೆಟ್ ಗೊತ್ತಿದೆ. ಆ ಸೀಕ್ರೆಟ್ ಏನಿರ್ಬೋದು? ಆ್ಯಂಡ್ ಇದನ್ನ ಯಾರು ತಡಿತಾ ಇದ್ದಾರೆ? ನೀವು ಈ ಥರ ಎಲ್ಲ ನನ್ನ ನೋಡಬೇಡಿ, ನಂಗೆ ನಾಚಿಕೆ ಆಗುತ್ತೆ. ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ನೀವೆಷ್ಟೇ ಆದರೂ ನನ್ನ ಗಂಡ ಅಲ್ವಾ? ಗಂಡಂಗೆ ತಾನೆ ಹೆಂಡ್ತಿನ ನೋಡೋ ಅಧಿಕಾರ ಇರೋದು. ಲೀಲೋ, ನಾನು ತಮಾಷೆ ಮಾಡೋ ಮೂಡಲಿಲ್ಲ. ಯಾಕ್ರಿ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ಏನಾಯ್ತು? ನೀನು ನನ್ನಿಂದ ಏನಾರ ಮುಚ್ಚಿಟ್ಟಿದ್ಯಾ? ನಾನಾ? ಇಲ್ವಲ್ಲ. ಸುಳ್ಳು ಹೇಳ್ಬೇಡಲಿಲ್ಲ. ನಿನಗೆ ದುರ್ಗಾಗೆ ಏನು ಪ್ರಾಬ್ಲಮ್ ಇತ್ತು? ಇದ್ರಲ್ಲಿ ಪ್ರಾಬ್ಲಮ್ ಏನಿರುತ್ತೆ ರೀ? ಇಬ್ರು ಒಂದೇ ಕಡೆ ಇರ್ತೀವಿ, ಒಂದೇ ಮನೇಲಿ ಇರ್ತೀವಿ. ಅವ್ರು ಅವ್ರ ಪಾಡಿಗಿದ್ರು, ನಾನು ನನ್ನ ಪಾಡಿಗಿದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ನಂಬೋದ ನಿನ್ನ? ನಂಬೋದು ರೀ. ನಮ್ಮಿಬ್ರು ಮಧ್ಯೆ ಯಾವ ಸಮಸ್ಯೆನೂ ಇರ್ಲಿಲ್ಲ. ಏನು ಇಲ್ಲ ಅಂದಮೇಲೆ ದುರ್ಗಾ 98 ಸತಿ ನಿನಗೆ ಯಾಕೆ ಕಾಲ್ ಮಾಡಿದ್ದಾಳೆ? ಲೇ ಮುದುಕಿ, ನನ್ನ ಹತ್ರನೇ ಆಟಗಳಾಡ್ತೀಯಾ? ಈ ಪ್ರಾರ್ಥನಾನ ಕಂಡಿಡಿಯೋದಕ್ಕೆ ಆ ಬ್ರಹ್ಮನಿಂದನೂ ಸಾಧ್ಯ ಇಲ್ಲ.
ಯಾಕೆ ಬ್ರಹ್ಮನಿಗೆ ಕಾಂಪಿಟೇಷನ್ ಕೊಡ್ತೀಯಾ? ನೀನ್ ಕಾಂಪಿಟೇಷನ್ ಕೊಡ್ಬೇಕಾಗಿರೋದು ಯಮನಿಗೆ ಮಾತ್ರ. ನೀನ್ ಯಮನಿಗೆ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ನೀನ್ ಯಮಲೋಕಕ್ಕೆ ಪಾರ್ಸಲ್ ಆಗ್ಲೇಬೇಕಲ್ವಾ? ಅಯ್ಯೋ ಪಪ್ಪಿ, ಅಜ್ಜಿಗೆ ನಿನ್ ಬಗ್ಗೆ ಗೊತ್ತಾಗಿದೆ ಅಂದ ತಕ್ಷಣ ಅವ್ರನ್ನ ಮುಗ್ಸಕ್ ರೆಡಿ ಆಗ್ತಿದ್ಯಾ? ನಿನ್ನ ಇವಾಗಲೇ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ಅನಿಸ್ತಿದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಕೈಯಲ್ಲಿ ಫೋನ್ ಇಲ್ಲ. ಫೋನ್ ಇದ್ದಿದ್ರೆ ರೆಕಾರ್ಡ್ ಮಾಡ್ತಿದ್ದೆ. ನೀನು ಮೋಸ ಮಾಡ್ತಿದ್ಯಾ ಅಂತ ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ನ ಸಾಯಿಸ್ಬಿಡ್ತಿದ್ರು. ಆದ್ರೆ ನೀನು ಇಷ್ಟು ಈಸಿಯಾಗಿ ಸಾಯ್ಬಾರ್ದು ಕಣೆ. ನಿನ್ನ ಅಂತ್ಯನ ಆ ಭಗವಂತನೇ ಡಿಸೈಡ್ ಮಾಡಬೇಕು. ಅಚ್ಚಯ್ಯೋ, ಈ ಹಾಲ್ನ ನಾನಂತೂ ಕೊಡಕ್ಕಾಗಲ್ಲ. ಆ ಭಾಗ್ಯ ಆ ದೇವ್ರು ನನಗೆ ಕೊಡ್ಲಿಲ್ವೇ? ಈ ಪವಿತ್ರವಾದ ಹಾಲ್ನ ಸಾಕ್ಷಾತ್ ಮುದುಕಿ ಸೊಸೆ ಆಗಿರೋ ಲೀಲಾದೇವಿನೇ ಕೊಡ್ಬೇಕು. ಆ ಮುದುಕಿ ಗೊಟಕ್ ಅಂತಾಳೆ, ಲೀಲಾ ಟಿಂಗ್ 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 ಅಂತ ಜೈಲ್ ಕಂಬಿ ಎಣಿಸ್ತಾಳೆ. ನನ್ನ ಕೈಯಾರೆ ನನ್ನ ಪ್ರೀತ್ಸವ್ರನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಈ ಹಾಲನ್ನ ನಿನ್ ಕೈಯಾರೆ ನೀನೇ ಕುಡಿಯೋ ಹಾಗೆ ನಾನು ಮಾಡ್ತೀನಿ. ಆ ಥರ ಮಾಡಲಿಲ್ಲ ಅಂದ್ರೆ ನಾನು ನಮ್ಮಪ್ಪನ ಮಗಳೇ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಲೀಲಾ ಅಭಿರಾಮ್ ಜೈಶಂಕರೇ ಅಲ್ಲ. ನೋಡ್ತಾ ಇರೋ. ಸಾರಿ ಸರ್, ಪದೇ ಪದೇ ಫೋನ್ ಮಾಡಿ ನಿಮಗೆ ತೊಂದರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಮ್ಮ ಫ್ಯಾಮಿಲಿಗೋಸ್ಕರ ನೀವು ಅನ್ಅಫಿಷಿಯಲ್ ಆಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ. ಇದರ ಏನಾರ ಸಕ್ಸಸ್ ಸಿಕ್ಕಿದ್ರು ನಿಮ್ಗೆ ಯಾವ ಕ್ರೆಡಿಟು ಇಲ್ಲ ಅಂತ ಗೊತ್ತಿದ್ದು ಕೆಲಸ ಮಾಡ್ತಾ ಇದ್ದೀರಾ. ಹೀಗಿದ್ದಾಗ ಡಿಸ್ಟರ್ಬೆನ್ಸ್ ಎಲ್ಲ ಎಲ್ಲಿ ಬರುತ್ತೆ ಹೇಳಿ? ಸರ್ ಹಾಗೆಲ್ಲ ಹೇಳ್ಬೇಡಿ ಸರ್. ಕೆಲವೊಂದು ವಿಷಯನ ಅಫಿಷಿಯಲ್ ಆಗಿ ಹ್ಯಾಂಡಲ್ ಮಾಡಕ್ ಹೋದ್ರೆ ಲಾ ಅಂಡ್ ಆರ್ಡರ್ ಪ್ರಕಾರ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ಬಿಡುತ್ತೆ. ಅದಕ್ಕಾಗಿ ನಾವು ಎಷ್ಟೋ ವಿಷಯವನ್ನ ಇದೇ ರೀತಿ ಡೀಲ್ ಮಾಡ್ಬಿಡ್ತೀವಿ. ಅಲ್ಲದೆ ನೀವು ಸೊಸೈಟಿಗೆ ಎಷ್ಟು ಮುಖ್ಯವಾದ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ? ನಮ್ಮ ಡಿಪಾರ್ಟ್ಮೆಂಟ್ನ ವೆಲ್ಫೇರ್ಗಾಗಿ ನೀವೆಷ್ಟು ಕಷ್ಟಪಟ್ಟಿದ್ದೀರಾ ಅನ್ನೋದು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ವಲ್ಲ. ನಾವಿರೋದೇ ನಿಮಗೋಸ್ಕರ ಸರ್. ಈ ಕೆಲಸದಲ್ಲಿ ನಮ್ಮ ಜೀವ ಹೋದ್ರೂ ಖುಷಿಯಿಂದಾನೇ ಕೊಡ್ತೀವಿ. ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಬಟ್ ಒಂದಂತೂ ಶೋರ್, ಇದರಲ್ಲಿ ಯಾರ ಜೀವ ಹೋಗೋದಕ್ಕೂ ನಾನು ಬಿಡಲ್ಲ. ನೀವು ಹೇಗೆ ನನ್ನ ಜೊತೆ ನಿಂತಿದ್ದೀರೋ ಕೊನೆವರೆಗೂ ನಾನು ನಿಮ್ಮ ಜೊತೆ ನಿಂತಿರ್ತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಸರ್, ನಿಮ್ಮ ಮೊಬೈಲಿಗೆ ದುರ್ಗಾ ಮೇಡಮ್ದು ಪಾಸ್ಟ್ ಲೊಕೇಶನ್ ಅನ್ನ ಕಳಿಸಿದ್ವಿ. ಕಳೆದ 1.5 ತಿಂಗಳಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿದ್ದಾರೆ, ಎಲ್ಲಿದ್ರು, ಎಲ್ಲ ಇನ್ಫಾರ್ಮೇಶನ್ ಟ್ರೇಸ್ ಆಗಿದೆ. ನೈಸ್. ಆದರೆ ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳಲೇಬೇಕಾಗುತ್ತೆ. ದುರ್ಗಾ ಮೇಡಮ್ ತಮ್ಮ ರೋಟೀನ್ ರೂಟಲ್ಲಿ ಯಾವಾಗಲೂ ಓಡಾಡೋ ಥರನೇ ಓಡಾಡಿದ್ದಾರೆ. ಸುಮಾರು 1 ತಿಂಗಳ ಹಿಂದೆ ಒಂದು ಅನ್ಯೂಶುವಲ್ ಲೊಕೇಶನ್ನಲ್ಲಿ ಒಂದು ಇಡೀ ನೈಟ್ ಸ್ಟೇ ಆಗಿದ್ದಾರೆ. ಇಡೀ ನೈಟಾ? ನಮಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರ್. ದುರ್ಗಾ ಮೇಡಮ್ ಯಾವತ್ತೂ ಆ ಲೊಕೇಶನ್ನಿಗೆ ಹೋದವರೇ ಅಲ್ಲ. ಅಂಥದ್ರಲ್ಲಿ ಇಡೀ ನೈಟ್ ಅಲ್ಲಿ ಸ್ಟೇ ಆಗಿದ್ದಾರೆ ಅಂದ್ರೆ ಅದು ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಲೊಕೇಶನ್ ಒಂದ್ಸರಿ ನೀವು ನೋಡಿ ಸರ್, ನಿಮಗೆ ಗೊತ್ತಾಗ್ಬೋದು. ಹಾಂ, ನಾನು ಈಗಲೇ ನೋಡ್ತೀನಿ. ಎಸ್ ಸರ್. ಅಸ್ತ್ರನೂ ರೆಡಿ ಇದೆ, ಶತ್ರುನೂ ರೆಡಿ. ಆದರೆ ಈ ಬಾಣನ ಬಿಡೋದಕ್ಕೆ ಬಿಲ್ಲು ಆ ಲೀಲಾನೆ. ಅತ್ತೆ, ಸಾರಿ, ಭಯ ಆಯ್ತಾ? ಭಯ ಆಗಲ್ವಾ ಸರು? ಒಬ್ಳೇ ಇದ್ದೀನಿ. ಹಿಂಗ್ ಸಡನ್ ಆಗಿ ಬಂದ್ಬಿಟ್ಟು ಅತ್ತೆ ಅಂದ್ರೆ ಜೀವನೇ ಬಾಯಿಗೆ ಬಂದ್ಬಿಡಲ್ವಾ? ಅತ್ತೆ, ಮೈ ಡಿಯರ್ ಲವ್ಲಿ ಅತ್ತೆ. ಅತ್ತೆ ಅತ್ತೆ ನನಗೆ ನೀವು ಬೇಕತ್ತೆ. ಅತ್ತೆ ಅತ್ತೆ ನನಗೆ ನೀವು ಬೇಕತ್ತೆ. ಅಬ್ಬಬ್ಬಬ್ಬ, ಲವ್ವು ಹಾಲು ಉಕ್ಕೋ ಥರ ಹಾಗೆ ಉಕ್ತಾ ಇದೆ. ಇವ್ರಿಗೇನು ಗೊತ್ತು, ಹಾಲು ಜಾಸ್ತಿ ಉಕ್ಕಿದ್ರೆ ಪಾತ್ರೆ ಕರ್ಗಾಗಿ ಸೀದ್ ಹೋಗುತ್ತೆ ಅಂತ. ಏನಮ್ಮ ಸರು, ಇವತ್ತು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕರಿತಾ ಇದೆ? ಅತ್ತೆ, ನನಗೆ ನಿಮ್ಮ ಮೇಲೆ ಪ್ರೀತಿ ಉಕ್ಕೋದು, ನಿಮಗೆ ನನ್ನ ಮೇಲೆ ಪ್ರೀತಿ ಉಕ್ಕೋದು ಈ ಹಾಲು ಉಕ್ಕದಷ್ಟೇ ಸಹಜ ಅಲ್ವಾ ಅತ್ತೆ? ಹೌದಮ್ಮ, ಹೌದು.
ನಿಜ, ಸತ್ಯವಾದ ಮಾತು, ಒಪ್ಬೇಕಾದ್ದೆ. ಅತ್ತೆ ನೀವೇನ್ ಕಿಚನ್ ಅಲ್ಲಿದ್ದೀರಾ? ನೀವ್ ಯಾರು? ಯಾರು? ಏಜೆಗೆ ರಾಣಿ ಅಂದ್ರೆ ಈ ಮನೆಗೆ ಮಹಾರಾಣಿ. ಸೇವಕ್ಕೆ ಆಗೋಕ್ಕೂ ಲಾಯಕ್ಕಿಲ್ಲ, ಇವಳು ಮಹಾರಾಣಿ ಅಂತೆ. ಅತ್ತೆ ಮಹಾರಾಣಿಯಾದ ನೀವು ಕೆಲ್ಸಗಳನ್ನೆಲ್ಲ ಕೆಲ್ಸದವ್ರಿಗೆ ಹೇಳಿದ್ರೆ ಅವರೇ ಮಾಡ್ಕೊಡ್ತಿರ್ಲಿಲ್ವಾ? ಓ, ಇದ್ರಲ್ಲಿ ಬೇರೆ ವಿಷ ಇದೆ. ಇವಳು ಮಧ್ಯದಲ್ಲಿ ಬೇರೆ ಬಂದಿದ್ದಾಳೆ. ಕರ್ಮ, ಹೇಗಾದ್ರೂ ಮಾಡಿ ಇವಳನ್ನ ಸಾಗಾಕ್ಲೇಬೇಕು. ಇಲ್ಲಾಂದ್ರೆ ನಾನ್ ತಗ್ಲಾಕೋತೀನಿ ಈ ಹಾಲ್ ಮುದ್ಕಿಗೆ ಅಂದ್ಬಿಡ್ಲಾ? ಬೇಡ ಬೇಡ, ಆ ಮುದ್ಕಿ ಸತ್ರೆ ಆಮೇಲೆ ನಾನೇ ಹಾಲು ಕಾಯಿಸ್ಕೊಟ್ಟಿದ್ದು ಅಂತ ಇವಳು ಹಾಕ್ಕೊಟ್ಬಿಡ್ತಾಳೆ. ಅದೇನಂದ್ರೆ ಸರು, ಹಾಲು ಕುಡಿಬೇಕು ಅನ್ಸ್ತು. ಇವತ್ತು ಕೆಲ್ಸದೊಳು ಬೇರೆ ರಜಾ ಹಾಕಿದ್ಲಲ್ಲ, ಅದಕ್ಕೆ ನಾನೇ ಮಾಡ್ಕೊಳ್ಳೋಣ ಅಂತ ಬಂದೆ. ಈಗ ತಗ್ಲಾಕೊಂಡೆ ಕಣೆ ಪ್ರಾರ್ಥನಾ. ಇವಾಗ ದೇವ್ರು ಬಂದ್ರು ನಿನ್ನ ಕಾಪಾಡೋದಕ್ಕಾಗಲ್ಲ. ನೀನು ಅನ್ಭವಿಸು, ನಾನು ನೋಡ್ಬಿಟ್ಟು ಮಜಾ ತಗೋತೀನಿ. ನೀವ್ ಯಾಕತ್ತೆ ಇದೆಲ್ಲ ಮಾಡ್ತಿದ್ದೀರಾ? ನಾನೇನ್ ಸತ್ತೋಗಿದ್ದೀನಾ? ಸರು ಬಾಯಿ ಇಲ್ಲಿ ಬೇಡ, ಬಿಸಿಲು ಹೊಡೆದಿದ್ರೆ ಅದು ಬೇಡ, ಚಿಟ್ಟಿಗೆ ಹೊಡೆದಿದ್ರೆ ಅದು ಬೇಡ, ಒಂದ್ ಸಣ್ಣ ಮಿಸ್ಡ್ ಕಾಲ್ ಕೊಟ್ಟಿದ್ರೆ ನಾನು ಓಡಾಡ್ ಬಂದ್ಬಿಟ್ಟು ನಾನೇ ಎಲ್ಲ ಮಾಡ್ಕೊಡ್ತಿರ್ಲಿಲ್ವಾ? ಇನ್ಮೇಲೆ ಹಾಗೆ ಮಾಡ್ತೀನಮ್ಮ. ಅತ್ತೆ ಈ ಹಾಲಲ್ಲಿ ಏನಿದೆ? ಯಾಕಮ್ಮ? ನಿಜ ಹೇಳಿ, ಈ ಹಾಲಲ್ಲಿ ಏನಿದೆ? ನನ್ಗೆ ಸ್ಮೆಲ್ಲಲ್ಲೇ ಎಲ್ಲ ಗೊತ್ತಾಗತ್ತೆ. ಶಬಾಷ್ ಬೇಟೆ ಶಬಾಷ್. ಏನಿರುತ್ತೆ? ಹಾಲಿದೆ. ಇಲ್ಲ, ಹಾಲ್ ಬಿಟ್ರೆ ಬೇರೆ ಏನೂ ಇಲ್ಲ. ಸಕ್ಕರೆನಾದ್ರೂ ಹಾಕೊಳ್ಳೋದಲ್ವಾ ಅತ್ತೆ? ಸಪ್ಪೆ ಸಪ್ಪೆ ವಾಸನೆ ಇದೆ. ಇವಳಜ್ಜಿ ಎದೇನೆ ಒಡೆದೋಗಿತ್ತಲ್ಲೇ ನಂದು. ಅತ್ತೆ ಏನತ್ತೆ ನೀವು ಡಯಟ್ ಕೇಟ್ ಅನ್ಕೊಂಡು ಸಪ್ಪೆ ಹಾಲು ಕುಡಿತೀರಾ? ಏನತ್ತೆ ಹೀಗ್ ಮಾಡ್ಬಿಡ್ರಿ? ನನಗ್ ಗೊತ್ತು ನಿಮಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ಅಂತ. ನಾನು ಇನ್ಮೇಲಿಂದ ನಿಮಗ್ ತಿನ್ಸೋದು ಇಲ್ಲ, ಕುಡ್ಸೋದು ಇಲ್ಲ. ಏನಮ್ಮ ಅಂತ ಹೀಗ್ ಮಾಡ್ಬಿಟ್ಟಿಯಲ್ಲ? ಹಾಲು ಅಂದ್ರೆ ಅಮೃತಕ್ಕೆ ಸಮಾನ, ಅದನ್ನ ಅನ್ಯಾಯವಾಗಿ ನೆಲದ ಮೇಲೆ ಚೆಲ್ಬಿಟ್ಟಿಯಲ್ಲ. ಶೋ, ಅದನ್ನ ಕ್ಲೀನ್ ಮಾಡ್ಸೋಣ ಅಂತಂದ್ರೆ ಕೆಲಸದವರು ಮನೇಲಿಲ್ಲ. ನೀನ್ ಅದಕ್ಕೆ ಇರುವೆ ಮೆತ್ಕೊಂಡ್ರೆ ರಾಮ್ ಬಂತರ ಬೈಸ್ಕೋಬೇಕಾಗತ್ತೆ. ನೀನಕ್ಕೆ ಬೇಗ ಕ್ಲೀನ್ ಮಾಡ್ಬಿಡು. ಅಯ್ಯೋ, ಹಾಲು ತಾನೇ ಚೆಲ್ಲಿರೋದು, ಹೇಗೋ ಕ್ಲೀನ್ ಮಾಡ್ಕೋತೀನಿ. ಹಾಲು ಕುಡ್ದಿದ್ರೆ ನಾನೇ ಕ್ಲೀನ್ ಕೃಷ್ಣಪ್ಪ ಆಗೋಗ್ತಿದ್ನಲ್ಲಪ್ಪ. ಅಯ್ಯೋ ಯೋ 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 ಯೋ, ಇದೇನಮ್ಮ ಇವತ್ತು ಇಷ್ಟೊಂದು ಪ್ರೀತಿ ಉಕ್ಕಿ ಹರಿತಿದ್ದ ನನ್ ಮೇಲೆ? ಅಜ್ಜಿ, ಈ ಪ್ರೀತಿ ಇವತ್ತಷ್ಟೇ ಅಲ್ಲ, ಕೊನೆವರೆಗೂ ಹೀಗೆ ಇರುತ್ತೆ. ನಿಮ್ಮನ್ನ ಉಳಿಸ್ಕೋತೀನಿ ಅಜ್ಜಿ. ನಿಮ್ಗಿರೋದು 2 ಕಣ್ಣಲ್ಲ, 4 ಕಣ್ಣು. ಇನ್ ಮುಂದೆ ನಿಮ್ಮನ್ನ ನಾನು ನೋಡ್ಕೋತೀನಿ. ನಿಮ್ ಬೆನ್ ಹಿಂದೆ ನಿಮ್ಮಲ್ಲಿ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ನೋಡ್ತೀನಿ. ಒಟ್ನಲ್ಲಿ ಒಂದ್ ಕೂದ್ಲು ಅಲ್ಲಾಡಕ್ ನಾನು ಬಿಡಲ್ಲ. ಹಲೋ, ನಮಸ್ಕಾರ ಸರ್, ಹೇಗಿದ್ದೀರಾ? ಸರ್ ಹೇಗಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ಕೇಳೋದಕ್ಕೆ ಆಮೇಲೆ ಟೈಮ್ ಇದೆ. ನಾನು ನಿಮ್ಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಅಷ್ಟೇ ನೇರವಾಗಿ ನನಗೆ ಉತ್ತರ ಕೊಡಿ. ನೀವು ಹೀಗೆ ನೇರವಾಗಿ ಕೇಳ್ತಾ ಇದ್ದೀನಿ ಅಂದರೆ ನಾನು ನೇರವಾಗಿ ಉತ್ತರನೇ ಕೊಡ್ತೀನಿ ಸರ್. ಗೊತ್ತಿದ್ದಷ್ಟು ಹೇಳ್ತೀನಿ, ಕೇಳಿ ಸರ್. ದುರ್ಗಾ ನಿಮ್ಮ ಮನೆಗೆ ಬಂದಿದ್ಲಾ? ಸರ್ ಕೇಳಿಸ್ತಾ ಇದೆಯಾ? ದುರ್ಗಾ ನಿಮ್ಮ ಮನೆಗೆ ಬಂದಿದ್ಲಾ? ಸರ್, ಅದು ನೀವು ನೇರವಾಗಿ ಉತ್ತರ ಕೊಡಿ ಅಂತ ಹೇಳಿದ್ದೀರಿ, ಅದಕ್ಕೆ ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ. ಹೌದು ಸರ್, ದುರ್ಗಾ ಅವರು ನಮ್ಮ ಮನೆಗೆ ಬಂದಿದ್ರು. ಆದರೆ ನಮ್ಮ ಲೀಲಾ ದುರ್ಗಾ ಅವ್ರನ್ನ ಯಾಕೋ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಸರ್. ದುರ್ಗಾ ನಿಮ್ಮ ಮನೆಗೆ ಬಂದಿದ್ಲಾ? ಏನು ಹೇಳುತ್ತ? ಅವರಿಬ್ರು ಮಾತಾಡುವಾಗ
ನಾನಲ್ಲಿ ಇರಲಿಲ್ಲ ಸರ್. ಲೀಲಾ ದುರ್ಗಾ ಅವರನ್ನ ಮನೆಯೊಳಗೆ ಸೇರಿಸ್ಕೊಡಕ್ ರೆಡಿ ಇರಲಿಲ್ಲ. ನಾನು ಆಫೀಸಿಂದ ಬರೋವಾಗ ದುರ್ಗಾ ಅವರು ಹೊರಗಡೆನೆ ನಿಂತಿದ್ರು. ನಾನೇ ಅವ್ರನ್ನ ಬನ್ನಿಮ್ಮ ಒಳಗೆ ಅಂತ ಕರ್ಕೊಂಡು ಹೋದೆ. ಆದ್ರೂ ಲೀಲಾ ಅವ್ರ ಹತ್ರ ಮಾತಾಡೋಕೆ ರೆಡಿನೇ ಇರಲಿಲ್ಲ. ಲೀಲಾ ಮನೆಗೆ ಬರೋವರೆಗೂ ನಾನು ವಾಪಸ್ ಹೋಗಲ್ಲ ಅಂತ ಹೊರಗಡೆನೆ ನಿಂತಿದ್ರು. ಪಾಪ ಮಧ್ಯರಾತ್ರಿ ಚಳಿ ಆಗ್ತಾ ಇದ್ರು, ಹೊರಗಡೆನೆ ನಿಂತಿದ್ರು ಸರ್. ಆಮೇಲೆ ಲೀಲಾ ಅವ್ರನ್ನ ಒಳಗೆ ಕರೆದು ಏನೋ ಮಾತಾಡಿದ್ಲು ಸರ್. ನಾನು ಅವಾಗ ಅಲ್ಲಿ ಇರಲಿಲ್ಲ. ರಾತ್ರಿ ಲೇಟ್ ಆಯ್ತಲ್ಲ ಅಂದ್ಬಿಟ್ಟು ನಾನೇ ಅವ್ರನ್ನ ನಿಮ್ಮ ಮನೆವರೆಗೂ ಬಿಟ್ಟು ಬಂದೆ ಸರ್. ನನಗೆ ಗೊತ್ತಿರುವಷ್ಟನ್ನೆಲ್ಲ ಹೇಳಿದ್ದೀನಿ ಸರ್. ಲೀಲಾ ಹೀಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸರಿ ಸರ್, ಓಕೆ. ಸರ್ ಒಂದು ನಿಮಿಷ ಹೇಳಿ ಸರ್. ಇದ್ದಕ್ಕಿದ್ದ ಹಾಗೆ ದುರ್ಗಾ ಅವ್ರ ಬಗ್ಗೆ ಕೇಳ್ತಾ ಇದ್ದೀರಾ, ಯಾಕೆಂತ ಗೊತ್ತಾಗಿಲ್ಲ. ಏನಾದರೂ ಸಮಸ್ಯೆನಾ ಸರ್? ಸಮಸ್ಯೆ ಇದೆ, ಆದರೆ ವದಿ ಮಾಡ್ಕೊಡಿ. ಇಷ್ಟೆಲ್ಲ ಕೇಳಿದ್ರು ಸುಮ್ಮನೆ ನಿಂತಿದ್ಯಲ್ಲ, ನೀನು ಒಂದು ಹೆಣ್ಣ. ರಾಮ್ ಇಷ್ಟೆಲ್ಲ ಬೈತಿದೆಯಲ್ಲ ಅವಳನ್ನ, ಅಂಥದ್ದೇನಾಯ್ತು? ಅಮ್ಮ ಪ್ಲೀಸ್, ಈ ವಿಷಯದಲ್ಲಿ ಯಾರು ತಲೆ ಹಾಕ್ಬೇಡಿ. ನಿನ್ನನ್ನು ಕಡೆ ಸಲ ಕೇಳ್ತಾ ಇದ್ದೀನಿ, ಹೇಳಿದ್ಯೋ ಸರಿ, ಇಲ್ಲ ಅಂದ್ರೆ ನಾನು ಕೇಳೋ ರೀತಿನ ಬದಲಾಯಿಸ್ಬೇಕಾಗತ್ತೆ. ಹೌದಮ್ಮ, ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಎಜೆ ಸರ್ ಲೀಲಾ ಮೇಲೆ ಕೋಪ ಮಾಡ್ಕೋತಾರೆ, ಬೈತಾರೆ, ಜೋರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇದೆಲ್ಲ ನನಗೆ ಗೊತ್ತಿತ್ತಮ್ಮ. ಮತ್ ಗೊತ್ತಿದ್ರು ಯಾಕಪ್ಪ ನಿಜ ಹೇಳಕ್ ಹೋದೆ? ಯಾಕೆಂದ್ರೆ ಕೇಳಿದ್ರೆ ಹಿಂಗೆ ಹೇಳು ಅಂತ ಲೀಲಾನೇ ನನ್ನ ಹತ್ರ ಹೇಳಿದ್ಲಮ್ಮ. ಯಾಕೆ? ಹೌದು ಸರ್, ದುರ್ಗಾ ಅವರು ನಮ್ಮ ಮನೆಗೆ ಬಂದಿದ್ದು ನಿಜ, ನಾನು ಆ ಥರ ನಡ್ಕೊಂಡಿದ್ದು ನಿಜ. ಆದ್ರೆ ಅವಳು ಗೊತ್ತಾಗಲ್ಲ, ಅದು ಗೆಲುವಿನ ವೇಷ ಹಾಕೊಂಡು ಬಂದಿರೋ ಸೋಲು ಅಂತ. ನಂತರ ತಾನು ಗೆದ್ದೆ ಅನ್ನೋ ಸಂಭ್ರಮದಲ್ಲಿರುವಾಗ ಲೀಲಾ ತನ್ನ ಕೆಲಸ ಮಾಡಿ ಮುಗಿಸಿರ್ತಾಳಮ್ಮ. ವಾಟ್? ಮುಖ್ಯವಾದ ವಿಷಯ ಅಲ್ಲ ಅನ್ನತ್ತ. ನಾನೇ ನಿನ್ನನ್ನು ಕರೆದು ಕೇಳಿದ್ದೀನಿ, ದುರ್ಗಾ ಬಗ್ಗೆ ಏನಾರ ಗೊತ್ತಿದ್ರೆ ಹೇಳು ಅಂತ. ಅವಾಗ ಯಾಕೆ ಹೇಳಲಿಲ್ಲ? ಹೇಳು. ಮತ್ತಿವಾಗ ಅಕ್ಕ ಏನ್ ಮಾಡ್ತಿರ್ತಾಳೆ? ಜೋರು ಜಗಳ ಆಗ್ತಾ ಇರುತ್ತಮ್ಮ. ಆದರೆ ಲೀಲಾ ಆಗ್ತಾ ಇರೋದು ಎಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾಳೆ. ಆದರೆ ಅದನ್ನ ಅವಳು ಎದುರಾಳಿಗಳು ಅವಳು ಮೌನ ಅಂತ ಅನ್ಕೋಬಾರ್ದಮ್ಮ. ಬೇಟೆ ಆಡೋ ಹುಲಿ ಒಂದು ಹೆಜ್ಜೆ ಹಿಂದಿಟ್ಟು ಆಮೇಲೆ ಅವಕಾಶ ಸಿಕ್ಕಿದಾಗ ಒಂದು ಜಿಗಿತ ನೋಡು. ಆ ಥರ ಲೀಲಾ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಅವಕಾಶ ಸಿಕ್ಕ ತಕ್ಷಣ ಒಂದೇ ಜಿಗಿತಾಳೆ ನೋಡು. ಒಬ್ರ ಬಗ್ಗೆ ಸತ್ಯನ ಯಾರದು? ಅದವರೇ ಹೇಳ್ಬೇಕು. ಯಾರ ಬಗ್ಗೆ? ಅದು ಲೀಲಾ, ಮೊದಲೇ ನನಗೆ ತಾಳ್ಮೆ ಕಡಿಮೆ. ನೀನು ಏನು ಹೇಳಬೇಕು ಅಂತಿದ್ಯಾ ಅದನ್ನ ನೇರವಾಗಿ ಸರಿಯಾಗಿ ಹೇಳು. ದುರ್ಗಾ ಅವ್ರು ಈ ರೀತಿ ಕುತ್ಕೊಂಡು ಈ ತರ ಕೈ ಮುಗ್ದು ಏಜೆ ಅಂತ ಹತ್ರ ಆಗ್ಬೇಕು, ಅವರಿಬ್ರು ಪ್ರೀತಿ ಮತ್ತೆ ಚಿಗುರ್ಬೇಕು ಅಂತ ಹೇಳಿದ್ರು.
ಅವರಿಬ್ರು ಗಂಡ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತಿದ್ರು ಅವ್ರ ಆ ರೀತಿ ನಡ್ಕೋತಾ ಇಲ್ಲ ಲೀಲಾ. ಅವರಿಬ್ರು ಒಂದಾಗ್ಬೇಕು ಅಂದ್ರೆ ನೀನ್ ಮನೆಗೆ ವಾಪಸ್ ಬರ್ಬೇಕು. ಅಂತ್ರ ಅತ್ತೆ ಹತ್ರ ನೀನ್ ತುಂಬಾ ಕ್ಲೋಸ್ ಆಗಿದ್ಯಾ. ಏಜೆ ನಿನ್ ಮಾತಿಗೆ ಬೆಲೆ ಕೊಡ್ತಾರೆ. ಅವರಿಬ್ರಿಗೆ ಹತ್ರ ಆಗಿರೋ ನೀನು ಮನೆಗೆ ಬಂದ್ರೆ ಅವರಿಬ್ರು ಹತ್ರ ಆಗ್ತಾರೆ ಅಂತ ಹೇಳಿದ್ರು ಸರ್. ಪ್ಲೀಸ್ ಲೀಲಾ, ಪ್ಲೀಸ್ ದಯವಿಟ್ಟು ನಿನ್ ಮನೆಗೆ ವಾಪಸ್ ಬಾ. ನೀನ್ ಮನೆಗೆ ವಾಪಸ್ ಬಂದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರೂ ನೆಮ್ಮದಿಯಾಗಿರ್ತಾರೆ, ಎಲ್ಲರೂ ಒಂದಾಗ್ತಾರೆ ಅಂತ ಹೇಳಿದ್ರು. ಕಿಶೋರ್, ನಿನಗೆ ದುರ್ಗಾ ಬಗ್ಗೆ ಗೊತ್ತೇ ಇದೆಯಲ್ಲ. ಅವಳು ಯಾವ್ದಾರ ಕೆಲಸ ಹಿಡಿದು ಬಿಟ್ರೆ ಅದು ಮುಗಿಯೋ ತನಕ ಬೇರೆ ಯಾವುದಕ್ಕೂ ತಲೆನೇ ಕೆಡಿಸ್ಕೊಡಲ್ಲ. ಅದು ನಮ್ಮದು ಹೊಸದೊಂದು ಪ್ಲ್ಯಾಂಟಲ್ಲಿ ಪ್ರಾಬ್ಲಮ್ ಆಗಿತ್ತು, ಅದನ್ನು ಶಾರ್ಟ್ ಮಾಡ್ತೀನಿ ಅಂತ ಹೋಗಿದ್ದಾಳೆ. 1 ವಾರ ಆಗುತ್ತೆ, ಮುಗಿಸ್ಕೊಂಬರ್ತೀನಿ ಅಂತ ಹೇಳಿದ್ದಾಳೆ. ಬಟ್ ಡೋಂಟ್ ವರಿ, ನನಗೆ ಅವಳು ಫೋನ್ ಮಾಡ್ತಾಳೆ, ಮಾಡಿದಾಗ ನಾನು ಹೇಳ್ತೀನಿ. ಹಾಂ, ಓಕೆಪ್ಪ, ಟೇಕ್ ಕೇರ್, ಬಾಯ್ ಬಾಯ್. ಕಿಶೋರ್, ನೀನು ಬರೋದ್ರೊಳಗೆ ಹೇಗಾದರೂ ಮಾಡಿ ನಾನು ದುರ್ಗನ ಮನೆಗೆ ವಾಪಸ್ ಕರ್ಕೊಂಡು ಬಂದಿರ್ತೀನಿ. ಇಲ್ಲ, ಯಾರು ಕಾಣ್ತಾನೆ ಇಲ್ವಲ್ಲ, ಕರಿ ಎಲ್ರನ್ನು. ವೇಟ್ ಅಜ್ಜಿ, ವೇಟ್. ಲಕ್ಷ್ಮಿ, ಪ್ರಮೋದ್ ಬರ್ರಿ. ಸರು, ಪ್ರೇಮ್ ಬಂದ್ವಿ. ವಿಶ್ವರೂಪ್, ರೂಪನ್ ಜೊತೆ ಬರ್ತಿದ್ದೀನಿ. ಎಲ್ಲ ಜೋಡಿನೂ ಒಟ್ಟಿಗೆ ಬರ್ತಾ ಇರೋದು ನೋಡ್ತಿದ್ರೆ ದುರ್ಗಾ ಕಿಶೋರನು ಒಟ್ಟಿಗೆ ಬರ್ತಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಜ್ಜಿ? ಹೌದು ವಿಶ್ವರೂಪ್, ಪ್ರತಿ ಹಬ್ಬಕ್ಕೂ ದುರ್ಗಾ ಇರ್ತಿದ್ಲು, ಕಿಶೋರ್ ಇರ್ತಾ ಇರ್ಲಿಲ್ಲ. ಈ ಸತಿ ಹಬ್ಬಕ್ಕೆ ಇಬ್ರೂ ಇಲ್ಲ, ಅದೇ ಬೇಜಾರು. ಅಲ್ವಾ ಅಜ್ಜಿ, ನಾನು ದುರ್ಗಾಕ್ಕನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಂದ್ರು, ಅಂತರ ಅಕ್ಕ ಮತ್ತೆ ನಮ್ಮ ಯಜಮಾನ್ರೆ ಬಂದಿಲ್ಲ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಹಲೋ, ಅವ್ರು ಬರ್ತಾರೆ, ತಾವು ಸುಮ್ಮನೆ ಇರಿ. ಅಮ್ಮ ತಾಯಿ, ನಮ್ಮ ಮನೆಗೆ ಬಂದಿರೋ ಈ ಪಾಪಿ ಪ್ರಾರ್ಥನಾ ಹೇಗಾದ್ರೂ ಮಾಡಿ ನಮ್ಮ ಸಂಸಾರದಿಂದ ದೂರ ಮಾಡಿಸ್ಬಿಡು. ನಿನ್ ಕೈ ಮುಗಿದ್ ಬೇಡ್ಕೋತೀನಿ. ಇಲ್ಲಿ ಯಾರು ಬೇಡ್ಕೊಂಡ್ರು ಒಳ್ಳೇದು ಮಾಡು, ನೆಮ್ಮದಿ ಕೊಡು, ಸುಖ ಸಂತೋಷ ಕೊಡು ಅಂತಾನೆ ಕೇಳ್ಕೊಳ್ಳೋದು. ಆದರೆ ಈ ಮನೆಗೆ ಸುಖ ಸಂತೋಷನ ಕಿತ್ಕೊಳ್ಳೋಕೆ ನಾನು ಬಂದಿರೋದು. ನಾನು ಮಾಡ್ತಿರೋದು ತಪ್ಪೋ ಸರಿನೋ ಅಂತ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ರೆ ನಾನು ಬದುಕಕ್ಕಾಗಲ್ಲ. ನಾನು ಬದುಕಬೇಕು ಅಂದರೆ ಈ ಮನೆ ಒಡಿಲೇಬೇಕು. ಮಾಡೋ ಕೆಲಸನ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನನಗೆ ಈ ಮನೆ, ಆಸ್ತಿ, ಅಭಿ ಎಲ್ಲನೂ ಸಿಗಲೇಬೇಕು. ಅಮ್ಮ, ನನಗೆಲ್ಲ ಕೊಟ್ಟಿದ್ಯಾ, ಆದರೆ ಅದನ್ನು ಮೀರಿ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ. ದುರ್ಗಾ ಆಪತ್ತಲ್ಲಿದ್ದಾಳೆ. ಈ ವಿಷಯನ ನಾನು ಯಾರಿಗೂ ಹೇಳಿಲ್ಲ. ನಾನೇನು ಮಾಡಬೇಕು ತಿಳಿತಾ ಇಲ್ಲ. ಮನೆ ಜನ ಆಘಾತ ಆಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ಯಾರಿಗೂ ನೋವು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಸತ್ಯನ ಮುಚ್ಚಿಟ್ಟಿದ್ದೀನಿ. ನೀನೇ ನೋಡ್ಕೋಬೇಕು. ರಾಮ್, ವರಮಹಾಲಕ್ಷ್ಮಿ ಹಬ್ಬದ ದಿನ ಹೋದ ದುರ್ಗಾ ದಸರಾಗಾದ್ರೂ ಬರ್ತಾಳೆ ಅನ್ಕೊಂಡೆ, ಅವಾಗ್ಲೂ ಬರಲಿಲ್ಲ. ದೀಪಾವಳಿಗಾದ್ರೂ ಬರ್ತಾಳೆ ಅನ್ಕೊಂಡ್ರೆ ಈಗಲೂ ಬರ್ತಿಲ್ಲ. ಹೌದಪ್ಪ, ಕಾಲು ಕೂಡ ಕನೆಕ್ಟ್ ಆಗ್ತಿಲ್ಲ. ನಾನು ಟ್ರೈ ಮಾಡಿದೆ, ಬಟ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಕೆಲವೊಂದ್ಸಲ ರಿಂಗ್ ಆಗುತ್ತೆ, ಬಟ್ ರಿಸೀವ್ ಮಾಡ್ತಾ ಇಲ್ಲ. ಯಾಕೆಲ್ಲರೂ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾ ಮಾತಾಡಿದ್ದೀನಿ, ದುರ್ಗಾ ಬರ್ತಾಳೆ. ಸ್ವಲ್ಪ ಕೆಲಸ ಜಾಸ್ತಿ ಟೈಮ್ ತಗೋತಾರೆ ಅಷ್ಟೇ. ಓ, ಹಾಗಿದ್ರೆ ಸರಿ. ನನ್ನ ಮಗ ಹೇಳಿದಾನೆ ಅಂದಮೇಲೆ ನನಗೆ ನೆಮ್ಮದಿ. ಲೀಲಾ, ಆರತಿ ತಟ್ಟೆ ಕೊಡಮ್ಮ. ಲೀಲಾ, 1 ನಿಮಿಷ.
ನಾನಿದ್ದೀನಲ್ಲ. ದುರ್ಗಾನು ನಿಮ್ಮ ಸೆಲೆಕ್ಷನ್ ಅಲ್ವಾ? ಅದಕ್ಕೆ ದುರ್ಗಾ ನನ್ನ ಲೈಫಲ್ಲಿ ದ ಬೆಸ್ಟ್ ಗಿಫ್ಟ್ ಆಗಿದ್ದಾಳೆ. ಅವಳ ಮುಂದೆ ಈ ಗಿಫ್ಟ್ಗೆ ಸೆಕೆಂಡ್ ಪ್ಲೇಸ್ ಕೊಡ್ತೀನಪ್ಪ. ಐ ಆಮ್ ಗ್ಲಾಡ್ ಕಿಶೋರ್. ಅಪ್ಪ, ಇನ್ನೊಂದು ರಿಕ್ವೆಸ್ಟು. ರಿಕ್ವೆಸ್ಟ್ ಇಲ್ಲ ಕಿಶೋರ್. ಯು ಆರ್ ಮೆಚೂರ್ಡ್ ಇನಫ್ ಟು ಆಸ್ಕ್ ಮೀ ಎನಿಥಿಂಗ್. ಪ್ಲೀಸ್ ಕೇಳು. ಅಪ್ಪ, ದುರ್ಗಾಗೆ ಒಂದೇ ಒಂದು ಫೋನ್ ಮಾಡಿಕೊಡಿಪ್ಪ. ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಾ ಇದೆ. ಅಷ್ಟು ದೂರದಿಂದ ಬಂದಿದ್ದೀನಿ, ಅವಳನ್ನ ನೋಡಬೇಕು ಅಂತ ಅನ್ಸಲ್ವಾ? ಕಿಶೋರ್, ಅದು ನನಗೆ ಗೊತ್ತಪ್ಪ, ಅವಳು ನಿಮ್ಮ ಫೋನ್ ಮಾತ್ರ ರಿಸೀವ್ ಮಾಡ್ತಾಳೆ ಅಂತ. ಅದಕ್ಕೆ ನಿಮ್ಮ ಹತ್ರ ಕೇಳಿದೆ. ಕಿಶೋರ್, ನಿನ್ನ ಮಾತು ಕೇಳ್ತೀಯಲ್ವಾ? ನೀವೇನು ಹೇಳಿದ್ರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಕೇಳ್ತೀನಿ. ಹೇಳಿಪ್ಪ. ಹಾಗಿದ್ರೆ ಮೊದಲು ಹೋಗಿ ಮಾಡ್ಕೊ, ರಿಲ್ಯಾಕ್ಸ್ ಆಗು. ಸುಸ್ತಾಗಿರ್ತೀಯ. ದುರ್ಗಾನೇ ಬರ್ತಾಳಲ್ಲ, ಅವಾಗ ಮಾತಾಡುವಂತೆ. ಸರಿಪ್ಪ, ಆದರೆ ತುಂಬ ಕಾಯಿಸ್ಬೇಡಿ. ಅವಳಿಲ್ಲದೆ ಇರೋಕ್ಕಾಗಲ್ಲ. ತುಂಬ ಒಂಟಿ ಅನ್ಸುತ್ತೇನೋ ಅನ್ನೋ ಭಯ. ರೀ ರೀ ಹೇಳ್ತೀಯಾ? ನಾನು ಬಂದು ನಿಮ್ಮನ್ನ ಮುಟ್ಟಿ ಮಾತಾಡ್ಸೋವರೆಗೂ ನೀವು ಜಗತ್ತನ್ನೇ ಮರ್ತಿರೋ ಹಾಗೆ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ, ನೀವು ಟೆನ್ಷನಲ್ಲಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿದೆ ರೀ. ದುರ್ಗಾ ಅವ್ರ ಬಗ್ಗೆ ಏನು ವಿಷಯ ಗೊತ್ತಾಗ್ತಿಲ್ಲ ಅಂತ ತಾನೆ? ದುರ್ಗಾ ಮನೇಲಿಲ್ಲ ಅನ್ನೋ ವಿಷಯ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ಲ. ಈಗ ನೋಡಿದ್ರೆ ಸಡನ್ನಾಗಿ ಕಿಶೋರ್ ಮನೆಗೆ ಬಂದಿದ್ದಾನೆ. ಸದ್ಯಕ್ಕೆ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಬಟ್ ನಾಳೆ ದುರ್ಗಾ ಬಗ್ಗೆ ವಿಷಯ ಗೊತ್ತಾದರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅವ್ನಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಕ್ಕವನಿದ್ದಾಗ ಏನೇ ಆದರೂ ತುಂಬ ಈಸಿಯಾಗಿ ಸಮಾಧಾನ ಮಾಡ್ತಾ ಇದ್ದೆ. ಆದರೆ ಈಗ ಹೆಂಡತಿ ದೂರ ಆಗಿದ್ದಾಳೆ ಅನ್ನೋ ವಿಷಯ ಇದೆಯಲ್ಲ, ಎಷ್ಟು ನೋವು ಕೊಡುತ್ತೆ ಅಂತ ನನಗೆ ಗೊತ್ತು. ಅದರಿಂದ ಮನಸ್ಸು, ಹೃದಯ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನನಗೆ ಗೊತ್ತು. ಕಿಶೋರ್ ಆ ಸ್ಟೇಟಿಗೆ ಹೋಗಬಾರ್ದು. ಐ ಡೋಂಟ್ ವಾಂಟ್ ದಿಸ್ ಟು ಹ್ಯಾಪನ್. ಅದಕ್ಕೆ ಮುಂಚೆ ಹೇಗಾದರೂ ಮಾಡಿ ದುರ್ಗನ್ ಕರ್ಕೊಂಬರೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಏನು ಯೂಸ್ ಆಗ್ತಾ ಇಲ್ಲ. ಸತ್ಯನ ತುಂಬ ದಿನ ಮುಚ್ಚಿಡಕ್ಕಾಗಲ್ಲ ರೀ. ನಾವು ಆದಷ್ಟು ಬೇಗ ದುರ್ಗಾ ಅವ್ರನ್ನ ಹುಡುಕ್ಲೇಬೇಕು. ಐನೋ, ಆದರೆ ನನಗೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಎಲ್ಲ ಥರ ಪ್ರಯತ್ನನೂ ಪಡ್ತಾ ಇದ್ದೀನಿ, ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಆಗ್ತಿಲ್ಲ ಅಂತ ನೀವ್ ಹೇಳ್ತಿದ್ದೀರಾ? ನಿಮ್ ಕೈಲಿ ಆಗಲ್ಲ ಅಂತ ನೀವ್ ಹೇಳಕ್ಕೆ ಆಗಲ್ಲ. ನಿಮ್ ಕೈಲಿ ಆಗಲ್ಲ ಅಂತ ಹೇಳ್ತಿರೋದು ನಿಮ್ಮೊಳಗಿರೋ ಅಪ್ಪ, ನಿಮ್ಮೊಳಗಿರೋ ಮಾವ. ಆ ಎರಡೂ ಸಂಬಂಧದ ಮಧ್ಯ ಹೆಚ್ಚು ವ್ಯತ್ಯಾಸ ಇಲ್ಲ. ಆ ಸಂಬಂಧಗಳು ನಿಮ್ನ ಏನೂ ಯೋಚನೆ ಮಾಡದೆ ಬಂದಿ ಮಾಡ್ತಿದೆ. ಒಂದು ಕ್ಷಣ ಆ ಸಂಬಂಧದಿಂದ ಆಚೆ ಬಂದು ನೀವು ಯೋಚನೆ ಮಾಡಿ. ದಾರಿನೇ ಕಾಣ್ದಿರೋ ನಿಮ್ಗೆ ಒಂದು ದಾರಿ ಅಲ್ಲ, 100 ದಾರಿ ಕಾಣಿಸುತ್ತೆ. ಏನು ಹೇಳ್ತಿದ್ಯಾ ನಂಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮಗನ ಹೆಂಡತಿನ ಹುಡುಕ್ಬೇಕು, ಈ ಮನೆ ದೀಪ ಬೆಳಗೋ ಸೊಸೆನ ಹುಡುಕ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ನೀವು ಎಮೋಷನಲ್ ಆಗ್ತೀರಾ, ಕುಗ್ಗ್ ಹೋಗ್ತೀರಾ. ನೀವು ಒಂದು ಸತಿ ಏಜೆ ಆಗಿ ಯೋಚನೆ ಮಾಡಿ. ನಿಮ್ಮ ಕೈಲಿ ಎಲ್ಲ ಸಾಧ್ಯ ರೀ. ಜಗತ್ತಲ್ಲಿ ಯಾವುದೇ ವಿಷಯದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋ ನೀವು ಯಾವುದಕ್ಕೂ ಕಮ್ಮಿ ಇಲ್ಲ ರೀ.